ಇನ್ನು ರಾಜ್ಯದಲ್ಲಿ ಕೇವಲ ಮೂಡಾ ಹಗರಣ ಮಾತ್ರ ಚರ್ಚೆಯಾಗುತ್ತಿಲ್ಲ. ಮೂಡಾ ಹಗರಣದ ಜೊತೆಗೆ ಕುಮಾರಸ್ವಾಮಿ, ಯಡಿಯೂರಪ್ಪ ಅವರುಗಳ ವಿಷಯವೂ ಕೂಡ ಚರ್ಚೆ ನಡೆಯುತ್ತಿದೆ. ಇನ್ನೊಂದು ವಾರದ ಒಳಗೆ ಇನ್ನಷ್ಟು ಬೆಳಕಿಗೆ ಬರಬಹುದು ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಶಿರಸಿಯಲ್ಲಿ ಹೇಳಿದ್ದಾರೆ. ಭಾನುವಾರ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕ ಶಿವರಾಮ್ ಹೆಬ್ಬಾರ್, ಹಲವು ಸಚಿವರ ಹಗರಣದ ಬಗ್ಗೆಯೂ ಚರ್ಚೆ ಇದೆ. ಇನ್ನು 4-6 ದಿನಗಳಲ್ಲಿ ಮತ್ತಷ್ಟು ಜನರ ಹಗರಣಗಳು ಮೂಡಾ ಹೆಸರಿನಲ್ಲಿ ಹೊರಬರಲಿದೆ. ಅದರಲ್ಲಿ ಯಾವುದು ಸತ್ಯ, ಯಾವುದು ಸುಳ್ಳು ಎಂದು ಹೇಳುವುದಕ್ಕೆ ನ್ಯಾಯಾಲಯವಿದೆ ಎಂದಷ್ಟೇ ಹೇಳಿದರು. ಕೇವಲ ಮೂಡಾ ಹಗರಣ ಒಂದೇ ಚರ್ಚೆ ನಡೀತಾ ಇಲ್ಲ. ಮೂಡಾ ಹಗರಣ ಜೊತೆ ಕುಮಾರಸ್ವಾಮಿಗೂ ಚರ್ಚೆ ನಡೀತಾ ಇದೆ. ಮೂಡಾ ಹಗರಣ ಜೊತೆಗೆ ಯಡಿಯೂರಪ್ಪನೂ ಚರ್ಚೆ ನಡೀತಾ ಇದೆ. ಮೂಡಾ ಹಗರಣ ಜೊತೆಗೆ ಇನ್ನೂ ಅನೇಕ ಮಾಜಿ ಸಚಿವರದ್ದು ನಡೀತಾ ಇದೆ. ಇನ್ನೂ 4 ದಿವಸದೊಳಗೆ ನಮ್ಮ ವಾರದಲ್ಲಿ ಮತ್ತು ಅನೇಕ ಮೂಡಾ ಹಗರಣದ ಹೆಸರಿನಲ್ಲಿ ಹೋಗಬೇಕು. ಹಾಗಾಗಿ ಈ ಯಾವ ಹಗರಣ ಸತ್ಯ, ಯಾವ ಹಗರಣ ಸುಳ್ಳು ಹೇಳುವುದಕ್ಕೆ ನ್ಯಾಯಾಂಗ ಮಾತ್ರ ನಿರ್ಣಯ ಮಾಡಿದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದ್ರ ಬಗ್ಗೆನೂ ಪರ ವಿರೋಧ ಇದೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ನಾನು ಒಂದು ಮಾತನ್ನು ನಿಮಗೆ ಆರಂಭದಲ್ಲೇ ಹೇಳಿದೆ. ಇವತ್ತು ರಾಜಕೀಯ ಪರಿಸ್ಥಿತಿ ಏನಾಗಿದೆ ಇದಕ್ಕೆ ನೋಡಿ, ರಾಜ್ಯಪಾಲರು ಸೇರಿದಂತೆ ಬಿಜೆಪಿಯಲ್ಲಿ ಅಧಿಕಾರದಲ್ಲಿ ಇರಬೇಕು, ರಾಜ್ಯಪಾಲರಾಗಿ ಮತ್ತೆ ಮುಂದುವರಿಬೇಕು. ಹಾಗಾಗಿ ಅವ್ರು ಹೇಳಿ ಕೇಳ್ಕೊಂಡು ಹೊಡಿಬೇಕು. ನಾನು ರಾಜ್ಯಪಾಲ ಹೊಡೆಯೋದಕ್ಕಾಗೋದಿಲ್ಲ ಅಂತ ತಾನೇ. ಸಾಕು, ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ನೀಡಿರುವ ಕುರಿತು ಪ್ರತಿಕ್ರಿಯಿಸಿದ ಶಾಸಕರು, ಬಿಜೆಪಿಯಲ್ಲಿ ಅಧಿಕಾರದಲ್ಲಿ ಇರಬೇಕು, ರಾಜ್ಯಪಾಲರಾಗಿ ಮುಂದುವರಿಯಬೇಕು ಎಂದಿದ್ದಲ್ಲಿ ಬಿಜೆಪಿ ಹೇಳಿದ ಹಾಗೆ ಕೇಳಬೇಕು, ಇಲ್ಲದೇ ಹೋದಲ್ಲಿ ಅಧಿಕಾರ ಇರುವುದಿಲ್ಲ ಎಂದು ಮಾರ್ಮಿಕವಾಗಿ ಹೇಳಿದರು. ಕುಮಾರಸ್ವಾಮಿ ಕುರಿತು ತನಿಖೆಗೆ ಲೋಕಾಯುಕ್ತ ಎಸ್ಐಟಿ ಅನುಮತಿ ಕೇಳಿದೆ. ಇದು ಈಗಾಗಲೇ ಎಲ್ಲರಿಗೂ ತಿಳಿದಿದೆ ಎಂದ ಹೆಬ್ಬಾರ್, ಜಿಲ್ಲಾ ಬಿಜೆಪಿಯವರು ನನ್ನನ್ನು ಸಂಪರ್ಕಿಸದೆ 4-5 ತಿಂಗಳು ಕಳೆದಿದೆ. ಕಳೆದ ಲೋಕಸಭೆ ಚುನಾವಣೆಯ ಮೊದಲಿನಿಂದಲೂ ಸಂಪರ್ಕ ಮಾಡಿಲ್ಲ. ನಾನು ಈಗ ಯಾರ ಜೊತೆಯಲ್ಲಿಯೂ ಇಲ್ಲ. ನಾನು ಸಿಎಲ್ಪಿ, ಬಿಎಲ್ಪಿ ಯಾವುದರಲ್ಲೂ ಇಲ್ಲ. ಕರ್ನಾಟಕ ಲೆಜಿಸ್ಲೇಟಿವ್ ಮೆಂಬರ್ ಆಗಿದ್ದೇನೆ ಎಂದು ಹೇಳಿದರು. ಇವತ್ತಿನ ರಾಜಕಾರಣಕ್ಕೂ ತುಂಬ ಬದಲಾವಣೆಯನ್ನು ನಾವು ಕಾಣ್ತೇವೆ. ನಾವು ಆ ಕಾಲಕ್ಕೆ ಈ ರಾಜಕೀಯದ ಪಾದಾರ್ಪಣೆ ಮಾಡಿದೆ. 82ನೇ ಇಸ್ವಿ, ನಾನು 83ನೇ ಇಸ್ವಿ ನಾನು APMC ಅಧ್ಯಕ್ಷ. ಕಳೆದ 42 ವರ್ಷಗಳ ಹಿಂದಿನ ರಾಜಕಾರಣದ ಗತಿ ಮತ್ತು ಇವತ್ತರ ರಾಜಕಾರಣದ ಪರಿಸ್ಥಿತಿ ತುಂಬ ಬದಲಾವಣೆಯನ್ನು ನಾವು ಕಾಣುತ್ತೇವೆ. ಗೌರವಕ್ಕೆ ಹೊರತಾದಂಥ ದ್ವೇಷದ ರಾಜಕಾರಣವನ್ನು ನಾನು ಯಾವುದೇ ರಾಜಕೀಯ ಪಕ್ಷ ಅಂತ ಹೇಳಿದೆ, ಇಂಥ ವಾತಾವರಣದ ರಾಜಕಾರಣವನ್ನು ನಾವು ನೋಡ್ತೇವೆ. ಇದರಿಂದ ರಾಜ್ಯದ ಹಿತಕ್ಕೆ ಮಾರಕ ಆಗುತ್ತೆ ಅಂತ ಮಾತಲ್ಲೇ ಹೇಳ್ತೀವಿ. ಇಂಥ ಪುಣ್ಯಸ್ಮರಣೆಗಳನ್ನು ನಾವೇನು ಮಾಡ್ತೀವಿ, ಅಂಥವು ಆದರ್ಶ ನಮಗೆಲ್ಲ ರಾಜಕಾರಣ ಇರ್ತಕ್ಕಂಥ ಆದರ್ಶ ಆಗಬೇಕು. ಇದು ನನ್ನ ಮಾತಿನ ಔಚಿತ್ಯ. ನನ್ನ ಬಿಜೆಪಿ ಪಕ್ಷದವರೇ ಈ ಹಿಂದೆ ಸೋಲಿಸಲು ಪ್ರಯತ್ನ ನಡೆಸಿದ್ರು. ಕೆಲವರು ಪ್ರತಿಪಕ್ಷಗಳಿಗಿಂತ ಹೆಚ್ಚು ಅಪಾಯ ಆಗಿದ್ರು. ಆದರೆ ಮಾಡಿದ ಕೆಲಸ ಬಡವರು, ದೇವರು, ಗುರುಗಳ ಆಶೀರ್ವಾದದಿಂದ ಗೆಲುವು ಸಾಧಿಸಿದ್ದೇನೆ ಎಂದರು. ವೆಬ್ ಕಳಿಸ್ಕೊಟ್ಟಿದ್ದು ನನಗೂ ಕಳಿಸ್ತಾರೆ. ಮುಂದುವರೆದಲ್ಲಿ ವೆಬ್ ಕಳಿಸಿದ್ರು. ಮುಂದುವರೆ ಅಭ್ಯರ್ಥಿ ಆಗುತ್ತೆ, ಯಲ್ಲಾಪುರ ಅಭ್ಯರ್ಥಿ ಆಗುತ್ತೆ. ಸರ್, ಬಿಜೆಪಿಯ ಜಿಲ್ಲಾಧ್ಯಕ್ಷರು ಅಥವಾ ಜಿಲ್ಲಾ ಪ್ರಮುಖರು ತಮ್ಮನ್ನು ಸಂಪರ್ಕ ಮಾಡಿದ್ರೆ ಎಷ್ಟು ತಿಂಗಳಾಯಿತು? 4-5 ತಿಂಗಳು ಅದಾಗ್ತದೆ. ಲೋಕಸಭೆ ಚುನಾವಣೆಗಿಂತ ಮುಂಚೆ ಲೋಕಸಭೆ ಆರಂಭ ಆಗುವ 1-2 ಸಲ ಮಾತಾಡಿದ್ರು. ಆಮೇಲೆ ರಾಜಕೀಯ ಪಕ್ಷಕ್ಕೆ ಈಗ ನೀವು ಬಿಜೆಪಿ ಮನೇಲಿ ಇದ್ದಂಗೆ ಅನಿಸ್ತಾ ಇದೆಯೋ ಕಾಂಗ್ರೆಸ್ ಮನೆಯಲ್ಲಿ ಇದ್ದಂಗೆ ಅನಿಸ್ತಾ ಇದೆ? ಯಾವ ಮನೆಯಲ್ಲಿ ನಾನು ಯಾವ ಮನೆಯಲ್ಲೂ ತೃಪ್ತಿಗೆ ನಾನು CLPಯಲ್ಲೂ ಇಲ್ಲ, ನಾನು BLPಯಲ್ಲೂ ಇಲ್ಲ. BLP ಅಂದರೆ ಭಾರತೀಯ ಲೆಜಿಸ್ಲೇಟಿವ್ ಪಾರ್ಟಿ, CLP ಅಂದರೆ ಕಾಂಗ್ರೆಸ್ ಲೆಜಿಸ್ಲೇಟಿವ್ ಪಾರ್ಟಿ. ನಾನು ಲೆಜಿಸ್ಲೇಟಿವ್ ಮೆಂಬರ್ ಆಗಿದ್ದೆ, KLP ಆಗಿದ್ದೆ, ಕರ್ನಾಟಕ ಲೆಜಿಸ್ಲೇಟಿವ್ ಪಾರ್ಟಿ. ಕಾಲ ಬರುವ ತನಕನೂ ಕಾಲ ಪರಿಪಕ್ವ ಆಗೋ ತನಕ ಇನ್ನು 4 ವರ್ಷದ 3 ವರ್ಷದ 9 ತಿಂಗಳ ಕಾಲ ಉಳಿತದೆ. ಕಾಲ ಪಕ್ವ ಆಗೋ ತನಕ ಉಳಿತದೆ. ಎಷ್ಟು ದಿವಸ ಅಂತ ಹೇಳೋದಕ್ಕೆ ಇದು ಕೂಡ ಪರಿಪಕ್ವ ಕಾಲ.
ಹಿಂದೆ ಬಿಜೆಪಿ ಇತ್ತೀಚೆಗೆ ಜರುಗಿದ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಯಾವುದೋ ಕಚೇರಿಗೆ ವಿಪ್ ನೋಟಿಸ್ ಅಂಟಿಸುತ್ತಾರೆ. ನನಗೆ ನೀಡಬಹುದಿತ್ತು. ಅದರಿಂದ ನನಗೆ ಲಾಭವೂ ಇಲ್ಲ, ನಷ್ಟವೂ ಇಲ್ಲ. ನಾನು ಯಲ್ಲಾಪುರ, ಮುಂಡಗೋಡ್ ಎಲ್ಲಿಯೂ ಮತ ಹಾಕಿಲ್ಲ. ಮುಂಡಗೋಡದಲ್ಲಿ ಬಿಜೆಪಿ ಬಂಡಾಯ ಅಭ್ಯರ್ಥಿಗೆ ಮತ ಹಾಕಲು ಅವಕಾಶವಿತ್ತು. ಆದರೆ ಮಾಡಿಲ್ಲ ಎಂದ ಅವರು 40 ವರ್ಷದ ಹಿಂದಿನ ರಾಜಕಾರಣಕ್ಕೂ ಇಂದಿನ ರಾಜಕಾರಣಕ್ಕೂ ಅನೇಕ ವ್ಯತ್ಯಾಸ ಇದೆ. ಗಾಳಿ ಬಂದಂತೆ ಹೋಗುತ್ತಿದೆ ಎಂದು ಹೇಳಿದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.